ಸರ್ ಇನ್ನ ಬರ್ಲಿಲ್ವೇ ಎಲ್ಲೋದ್ರು? ಏನೋ ಶಿಕ್ಷಣ್ ಏನು ಸರ್? ಯಾಕೋ ಬೆಲ್ಲಾಗಿದ್ದೀಯಾ? CBSE ಎಕ್ಸಾಮ್ ಸರ್. ನಾಳೆ ಸರ್. ಕನ್ನಡ ಎಕ್ಸಾಮು. ಸರ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಬಂಧ ಕೌರವೇಂದ್ರ ಕೊಂದೆ ನೀನು ಎಕ್ಸ್ಪ್ಲೇನ್ ಮಾಡಿ ಸರ್. ಓ, ಗ್ರಾಮರು, ಕೌರವೇಂದ್ರನ ಕೊಂದೆ ನೀನು, ಮತ್ತೆ ಒಂದು ಪ್ರಬಂಧ ಇಂಪಾರ್ಟೆಂಟು. ಹಾಂ ಸರ್. ಓಕೆ, ಬಾಗರು CBSE ಕನ್ನಡ ಹೇಗೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಅಂತ ನಾನು KCC ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೋಡ್ಕೋ. ಗ್ರಾಮರು, ಕೌರವೇಂದ್ರನ ಕೊಂದೆ ನೀನು, ಮತ್ತೆ ಒಂದು ಪ್ರಬಂಧ. ಸ್ಮೈಲ್ ಕೊಡವ, ಹಾಗೆ ನೋಡ್ತಾರೆ ಹೇಗೆ ಬರುತ್ತೆ ಅಂದ್ಬಿಟ್ಟು. ಗ್ರಾಮರ್ ಈ ಕಡೆ ನೋಡು. CBSE ವಿದ್ಯಾರ್ಥಿಗಳಿಗಾಗಿ ಗ್ರಾಮರ್ ಇದೇ ತಾನೇ ಡೌಟ್ ಇರೋದು ನಿನಗೆ? ಸರ್ ನೋಡು, 10 ಮಾರ್ಕ್ಸ್ ಇರುತ್ತೆ. 10ಕ್ಕೆ 10 ಮಾರ್ಕ್ಸ್ ತಗೊಳ್ಳೋ ಅಂತ ವಿಧಾನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡು. ಸಂಧಿ ಮತ್ತು ಸಂಧಿ ಪದಗಳನ್ನ ಮ್ಯಾಚ್ ಮಾಡೋದು, ಹೊಂದಿಸಿ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಇದು, ಆಯ್ತಲ್ಲ? CBSE ಪ್ಯಾಟರ್ನ್. A ವನೌಷಧ, B ಬೇರೊಬ್ಬ, C ಮಗುವನ್ನು, D ಇತ್ಯಾದಿ. ಇದು A ಸೈಡ್. B ಸೈಡ್ ನೋಡು. ಸವರ್ಣ ದೀರ್ಘ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ. ಈಗ ಅದು ಮ್ಯಾಚ್ ಮಾಡ್ತಕ್ಕಂತ ಒಂದು ಆಪ್ಷನ್ಸ್ ಬರ್ತವೆ. A, C, B ಮತ್ತೆ D. ಇದನ್ನು ಮ್ಯಾಚ್ ಮಾಡಬೇಕು. ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡು. C ಅಂತ ತಗೊಂಡ್ರೆ C A4 ಅಂತ ಇದೆ, A4 ಅಂತ ಇದೆ. ಈ ರೀತಿ B3 ಅಂತ ಇದೆ, B3 ಅಂತ ಇದೆ, C2 ಅಂತ ಇದೆ, C2 ಅಂತ ಇದೆ, D5 ಅಂತ ಇದೆ, 5 ಎಂಡ್ ಸಂಧಿ ಅಂತ ಇದೆ. ಈ ರೀತಿ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಯಾವುದು ಸರಿಯಾದ ಉತ್ತರ ಇದೆ ಅಂತ ಹೇಳೋಣ ಬಂದು. ಯಾವ್ದಿರ್ಬೋದು ಅಂತ ನೋಡೋಣ. ಫಸ್ಟ್ ಆಪ್ಷನ್ ಅಲ್ಲಿ A ಅಲ್ಲ, A ರಾಂಗ್ ಇದೆ, ಈ ಆಪ್ಷನ್ ತಪ್ಪು. B ಕೂಡ ಅಲ್ಲ, ಇದು ಕೂಡ ರಾಂಗ್ ಇದೆ. B ಕೂಡ ರಾಂಗ್ ಇದೆ. ಶಶಾಂಕ್ ಯಾವ್ದಿರ್ಬೋದು ರೈಟ್ ಹಂಗಾದ್ಮೇಲೆ? ಆಪ್ಷನ್ ಸಿ. ನೋಡಿಲಿ, A4 ವನೌಷಧ ವೃದ್ಧಿ ಸಂಧಿ, B3 ಲೋಪ ಸಂಧಿ ಬೇರೊಬ್ಬ, C2 ಮಗುವನ್ನು ಆಗಮ ಸಂಧಿ, D5 ಎಂಡ್ ಸಂಧಿ. ಇದು ಸರಿಯಾದ ಉತ್ತರ ಆಗಿದೆ. ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಆರಿಸಿ ಬರೆಯಿರಿ ಅಂತ. ಯಾವ್ದು ಬರುತ್ತೆ ನೋಡೋಣ. ಅರಮನೆ ತತ್ಪುರುಷ ಸಮಾಸ ಕರೆಕ್ಟ್ ಆಗಿದೆಯಾ? ಹೆಮ್ಮರ ಕರ್ಮಧಾರಯ ಸಮಾಸ ಕರೆಕ್ಟ್ ಆಗಿದೆಯಾ? ಕೆರೆ ಕಟ್ಟೆ ಬಾವಿ ಇದು ದ್ವಿಗು ಸಮಾಸನ? ಮೈಮುರಿ ಇದು ದ್ವಂದ್ವ ಸಮಾಸಾನ ಅಂತ 4 ಕೊಟ್ಟಿದ್ದಾನೆ. ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೀನು ಹೇಳ್ಬೇಕಾಗುತ್ತೆ. A 1 ಮತ್ತು 3, 1 ಮತ್ತು 3 ಕರೆಕ್ಟ್ ಆಗಿದೆಯಾ? B 2 ಮತ್ತು 3 ಕರೆಕ್ಟ್ ಆಗಿದೆಯಾ? C 3 ಮತ್ತು 4 ಕರೆಕ್ಟ್ ಆಗಿದೆಯಾ? D 1 ಮತ್ತು 2 ಕರೆಕ್ಟ್ ಆಗಿದೆಯಾ ಅಂತ ಹೇಳಿದರೆ ನಾನು ಸ್ಕ್ರೀನ್ ಮೇಲೆ ಯಾವ್ದು ಸರಿ ಇದೆ ಅಂತ ಉತ್ತರವನ್ನು ಹೇಳ್ತೀನಿ. ಇದಂತೂ ಅಲ್ಲ. A ರಾಂಗ್, ತಪ್ಪು. B ಕೂಡ ಉತ್ತರ ಸರಿ ಇಲ್ಲ, ಅದು ತಪ್ಪಿದೆ. C ಕೂಡ ಅಲ್ಲ. ಹಾಗಾದ್ರೆ ರೈಟ್ ಯಾವುದು? ಆಪ್ಷನ್ ಡಿ. ಅರಮನೆ ತತ್ಪುರುಷ ಸಮಾಸ ಕರೆಕ್ಟ್ ಆಗಿದೆ, ಅರಸನ ಪ್ಲಸ್ ಮನೆ. ಹೆಮ್ಮರ ಕರ್ಮಧಾರಯ ಸಮಾಸ, ಹಿರಿದು ಪ್ಲಸ್ ಮರ, ಹೆಮ್ಮರ, ಅದರ ಕ್ವಾಲಿಟಿ ಹೇಳ್ತಾ ಇದೆ. ಕರ್ಮಧಾರಯ ಸಮಾಸ ಕರೆಕ್ಟ್ ಆಗಿದೆ. ಇದು ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ ನೋಡು. ಓಕೆ, ಭೂಮಿಯೋಳ್ ಸಪ್ತಮಿ ವಿಭಕ್ತಿ ವ್ಯತ್ಯಯ ಆದ್ರೆ ರಾಮಂಗೆ ಅನ್ನೋದು ಯಾವ ವಿಭಕ್ತಿ ವ್ಯತ್ಯಯ ಅಂತ ನೋಡೋಣ. ಆಪ್ಷನ್ ನೋಡೋಣ ಫಸ್ಟ್. A ತೃತೀಯ, B ಪ್ರಥಮ, C ದ್ವಿತೀಯ, D ಚತುರ್ಥಿ. ಈ ರಾಮಂಗೆ ಅನ್ನೋದು ಯಾವ ವಿಭಕ್ತಿ ವ್ಯತ್ಯಯ ಆಗುತ್ತೆ ನೋಡೋಣ. ರಾಂಗ್, ಅದು ಅಲ್ಲ, ಇದು ಅಲ್ಲ. ರಾಮಂಗೆ, ಗೆ ಕೆ ಇಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ನೋಡು, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬಂತು. ನೆಕ್ಸ್ಟ್. ಓಕೆ, ಕರ್ನಾಟಕವನ್ನು ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ದೇಶದೋಳ್, ಓಲ್ಡ್ ಅಂತ ಇದೆಯಲ್ಲ ಯೆಲ್ಲೋ ಕಲರ್ ನೋಡು. ಓಲ್ಡ್ ಅನ್ನೋದು ಯಾವುದು ಅಂದ್ರೆ ಆನ್ಸರ್ ಗೊತ್ತಿದ್ಯಾ?
ಎಸ್, ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳನ್ನೋದು, ದೇಶದೊಳ್ಳು ಅಂತ ಇದೆಯಲ್ಲ, ಒಳ್ಳನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಈ ಕಡೆ ನೆಕ್ಸ್ಟ್ ಪ್ರಶ್ನೆ, ಯಾರು ಏಕೆ, ಯಾರು ಏಕೆ ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಅದು ಇದು ಅನ್ನೋದು ಯಾವ ಸರ್ವನಾಮ? ಪ್ರಥಮ ಪುರುಷ ಸರ್ವನಾಮ. ಸರ್ವನಾಮಗಳಲ್ಲಿ ಉತ್ತಮ, ಮಧ್ಯಮ, ಪ್ರಥಮ, ಆತ್ಮಾರ್ಥಕ, ಪ್ರಶ್ನಾರ್ಥಕ ಅಂತ ಇದೆ. ಇದು ಪ್ರಶ್ನಾರ್ಥಕ ಸರ್ವನಾಮ, ಪ್ರಶ್ನೆ ಮಾಡ್ತಾ ಇದೆ. ಅದು ಇದು ಅಂತ, ಮೋಸ್ಟ್ ಇದು ಪ್ರಾಣಿ ಪಕ್ಷಿ ಅಥವಾ ನಿರ್ಜೀವ ವಸ್ತುಗಳಿಗೆ ಹೇಳ್ತಕ್ಕಂಥದ್ದು ಪ್ರಥಮ ಪುರುಷ ಸರ್ವನಾಮ. ಓಕೆ, ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ. ಇಲ್ಲಿರುವ ಧಾತು ಪದ, ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರೀತಾರೆ. ಅದರ ಧಾತು ಪದ ನೋಡು. ನೋಡುತ್ತಿದ್ದಾರೆ, ನೋಡು ಅನ್ನೋದು ಧಾತು ಪದ. ಇದು ಅರ್ಥ ವ್ಯತ್ಯಾಸ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಕ್ಕಂಥ ಒಂದು ಪ್ರಶ್ನೆಗಳು ಇರುತ್ತೆ ನಾಳಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ತಂಗಳು, ತಿಂಗಳು, ಅದು ಹೇಳೋ ಉಚ್ಚಾರಣೆ ಒಂದೇ ತರ ಕಾಣಿಸ್ತಾ ಇದೆ, ಅದರ ಅರ್ಥಗಳು ಬೇರೆ ಇದೆ. ನೋಡೋಣ ಅರ್ಥ ವ್ಯತ್ಯಾಸ. ತಂಗಳು ಹಳಸು, ರಾತ್ರಿ ಇದು ಹಳಸು. ತಿಂಗಳು ಮಾಸ, ತಿಂಗಳು ಮಂತ್ ಅಂತಿರಲ್ಲ ಅದನ್ನ ಮಾಸ ಅಂತ ಹೇಳಿ ಕರಿತೀರಿ. ಅರ್ಥ ವ್ಯತ್ಯಾಸ ಈ ರೀತಿ ಇದೆ. ತೆರೆ ಪದದ ಸಮಾನಾರ್ಥಕ ರೂಪ. ತೆರೆ ಅಂತಂದ್ರೆ ಶಬರಿ ಗೀತ ನಾಟಕದಲ್ಲಿ ಬರುತ್ತಿದ್ದು. ತೆರೆ ಅಂದ್ರೆ ಮೂನ್, ಚಂದ್ರ. ಗೊತ್ತಿರೋದಿಲ್ಲ, ಚಂದ್ರನ ತೆರೆ ಅಂತ ಕರೀತಾರೆ ಅಂದ್ರೆ ಹೌದು. ಶಶಿ, ಆಮೇಲೆ ಚಂದ್ರ, ಸೋಮ, ಈ ಹೆಸರುಗಳಿಂದ ಕರೀತಾರೆ. ಲವನು ವೀರಾವೇಶದಿಂದ ಹೋರಾಡಲು ಕುದುರೆಯನ್ನ ಕಟ್ಟಿದನು. ವೀರಲವ ಪಯಮ್ಮು. ಈ ವೀರಾವೇಶ ಅನ್ನೋದು ಯಾವ ವಾಚಕ ಪದ ಆಗುತ್ತೆ? ದಿಗ್ವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಗುಣವಾಚಕ. ಅಂದ್ರೆ ಅದು ಗುಣವಾಚಕ, ಕ್ವಾಲಿಟಿಯನ್ನು ಹೇಳುತ್ತೆ, ಗುಣವನ್ನ ಹೇಳುತ್ತೆ ಅದು. ಈ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವಗಳ ರೂಪವನ್ನ ಗುರುತಿಸಿ. ಇದು ಕರೆಕ್ಟ್ ಆಗಿದೆಯಾ? ಆಶ್ಚರ್ಯ, ಅಚ್ಚರಿ ಕರೆಕ್ಟ್ ಆಗಿದೆಯಾ? ವೀದಿ, ರೀದಿ ಕರೆಕ್ಟ್ ಆಗಿದೆಯಾ? ರಕ್ತ, ರಗುಟ ಕರೆಕ್ಟ್ ಆಗಿದೆಯಾ? ಪ್ರಯಾಣ, ಪ್ರಾಣ ಕರೆಕ್ಟ್ ಆಗಿದೆಯಾ? ಅಂದ್ರೆ ಸರಿಯಾದ ಉತ್ತರ ಆಶ್ಚರ್ಯ, ಅಚ್ಚರಿ ಅನ್ನೋದು ಸರಿಯಾದ ಉತ್ತರ. ಈ ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಮಿರಮಿರ, ಬಿಸಿ ತುಪ್ಪ, ಫಳಫಳ, ಕಿಲಕಿಲ. ನೋಡಿ, ಮಿರಮಿರ, ಫಳಫಳ, ಕಿಲಕಿಲ ಎಲ್ಲ ಅನುಕರಣ ವ್ಯಯ. ಈ ಬಿಸಿ ತುಪ್ಪ ಅನ್ನೋದು ನುಡಿಗಟ್ಟು, ಇದನ್ನ ತೆಗಿಬೇಕು ನಾವು. ಬಿಸಿ ತುಪ್ಪ ಅನ್ನೋದು ಕ್ಯಾಟಗಿರಿ ಬೇರೆ, ಇವೆಲ್ಲ ಕ್ಯಾಟಗಿರಿ ಅನುಕರಣ ವ್ಯಯ. ಸಂಜೆ ಮಕ್ಕಳು ಶಾಲೆಯಿಂದ ಓಡಿದರು. ಸಂಜೆ ಮಕ್ಕಳು ಶಾಲೆಯಿಂದ ಓಡಿದರು. ಈ ವಾಕ್ಯವನ್ನ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎರಡಕ್ಕೂ ಬದಲಾಯಿಸಿದ್ದೀನಿ ನೋಡಿ ನಾನು. ಓಡುತ್ತಿದ್ದಾರೆ ವರ್ತಮಾನ ಕಾಲ ಪ್ರೆಸೆಂಟ್, ಓಡುವರು ಭವಿಷ್ಯತ್ ಕಾಲ ಫ್ಯೂಚರ್ ಹೇಳ್ತಾ ಇದೆ. ಇದು ಭೂತಕಾಲ, ಉತ್ತ ಬಂದ್ರೆ ವರ್ತಮಾನ ಕಾಲ, ವಾ ಬಂದ್ರೆ ಭವಿಷ್ಯತ್ ಕಾಲ. ಒಂದಂತೂ ಈ ತರ ಪ್ರಶ್ನೆ ಇದ್ದೇ ಇರುತ್ತೆ. ಮುಂಗಾರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ. ಈ ವಾಕ್ಯವನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಆಡು ನುಡಿಯನ್ನ ಗ್ರಾಂಥಿಕ ರೂಪದಲ್ಲಿ ಬಳಸಿದ್ರೆ ಹೀಗಾಗುತ್ತೆ: ಮುಂಗಾರು ಸಿಡಿಲು ಸಿಡಿದ ಹಾಗೆ ಗುಂಡು ಸುರಿಯುತ್ತದೆ. ಸುರಿದಾವ ಅಂದ್ರೆ ಸುರಿಯುತ್ತದೆ. ಗ್ರಾಮ್ಯ ಪದಗಳನ್ನ ಗ್ರಾಂಥಿಕ ರೂಪದಲ್ಲಿ ಹೇಳೋದು. ಆಡು ನುಡಿಯು ಏನೋ ಆಡು ನುಡಿಯನ್ನ ಗ್ರಾಂಥಿಕ ರೂಪದಲ್ಲಿ ಈ ರೀತಿ: ಮುಂಗಾರು ಸಿಡಿಲ ಸಿಡಿದ ಹಾಗೆ ಗುಂಡು ಸುರಿಯುತ್ತದೆ ಅನ್ನೋದು. ಮಕ್ಕಳು ಪರೀಕ್ಷೆಯ ನಂತರ ಊರಿಗೆ ಹೋದರು. ಈ ವಾಕ್ಯವನ್ನ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪದಲ್ಲಿ ಬರೆಯೋದು. ಅದು ವಿದ್ಯಾರ್ಥಕ ಆದ್ರೆ ಹೋಗಲಿ ಆಗುತ್ತೆ. ನಿಷೇಧಾರ್ಥಕದಲ್ಲಿ ಏನಾಗುತ್ತೆ? ಇಲ್ಲಿ ನೋಡಿ, ಹೋಗರು ನಿಷೇಧ, ಹೋದಾರು ಸಂಭವನಾರ್ಥಕ, ಹೋಗಲಿ ವಿದ್ಯಾರ್ಥಕ ಪದ, ಹೋಗರು ನಿಷೇಧಾರ್ಥಕ ಪದ, ಹೋದಾರು ಸಂಭವನಾರ್ಥಕ ಪದ.
1 ಮಾರ್ಕ್ಸ್ಗೆ ನಿಮಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳಿ ಒಂದು ಗಾದೆ ಮಾತನ್ನು ಕೊಡ್ತಾರೆ. ಗಾದೆ ವೇದಗಳಿಗೆ ಸಮ ಅಂತ ಬರೀಬೇಕು. ಗಾದೆ ಹುಟ್ಟಿದ್ದು ಹಳ್ಳಿಗಳಲ್ಲಿ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅಂತ ಬರೆದು ಇದರ ಅರ್ಥವನ್ನ ಒಂದು 3 ಸಾಲಲ್ಲಿ ಬರಿಬೇಕು. ನಾನು ನಿಮ್ ಮುಂದೆ ಸ್ಕ್ರೀನ್ ಅಲ್ಲಿ ತರ್ತಾ ಇದ್ದೀನಿ ನೋಡಿ. ಅರ್ಥ: ಕುಂಬಾರ ಮಡಿಕೆ ಮಾಡಲು ತುಂಬಾ ಸಮಯ ಬೇಕಾಗುತ್ತದೆ. ಮಡಿಕೆ ಮಾಡೋದಕ್ಕೆ ಅವನಿಗೆ 1 ವಾರ ಬೇಕು. ಆದರೆ ಅದನ್ನ ಚೂರ್ ಮಾಡೋದಕ್ಕೆ, ಪೀಸ್ ಮಾಡೋದಕ್ಕೆ ದೊಣ್ಣೆಗೆ, ಕೋಲಿಗೆ 1 ನಿಮಿಷ ಸಾಕು. ಪೀಸ್ ಮಾಡ್ಬೋದು. ಅಂದ್ರೆ ಪಾಪ ಕುಂಬಾರ ವಾರ ಪೂರ್ತಿ ಮಾಡಿರ್ತಕ್ಕಂಥ ಮಡಿಕೆಯನ್ನ 1 ನಿಮಿಷನೂ ಬೇಕಾಗಿಲ್ಲ. ಗಾದೆಯಲ್ಲಿ ನಿಮಿಷ ಅಂತ ಹೇಳಿದರೆ 5-10 ಸೆಕೆಂಡ್ ಅಲ್ಲಿ ಚೂರ್ ಮಾಡ್ಬೋದು. ಪಾಪ ಕುಂಬಾರ ಮಾಡೋದಕ್ಕೆ ವಾರ, ನಿನ್ ಕೈ ಕೊಟ್ರೆ ಅದು ಕೇವಲ ಸೆಕೆಂಡ್ ಅಲ್ಲಿ ಮುಗಿದೋಗುತ್ತೆ ಅಂತ. ಇನ್ನೊಂದು ನೋಡಿ, ಪಾಪ ಯಾವುದೋ ಒಬ್ಬ ರೈತ ಭತ್ತ ಬೆಳೆಯಲು 3 ತಿಂಗಳು ತಗೊಂತಾನೆ. ಮಳೆ ಗಾಳಿ ಚಳಿಯಲ್ಲಿ ಕಷ್ಟಪಟ್ಟು ಭತ್ತ ಬೆಳಿತಾನೆ. ಆದ್ರೆ ಅದನ್ನ ಒಂದು ಜೋರು ಮಳೆ ರಾತ್ರಿ ಆ ಬೆಳೆಯನ್ನ ನಾಶ ಮಾಡ್ಬಿಡುತ್ತೆ, ಕೊಚ್ಚಾಕ್ಬಿಡುತ್ತೆ, ಅಲ್ಲಿ ಕೊಚ್ಕೊಂಡು ಹೋಗೋದು ಮಾಡ್ಬಿಡುತ್ತೆ ಕಂಪ್ಲೀಟ್ ಆಗಿ. ಇದು 1 ಅಂಕಕ್ಕೆ ಸಾಕು, ಇಷ್ಟು ಮಾತ್ರ. ಇನ್ನೊಂದು ಗಾದೆ, ಇದು ಹೊಂದಿಸಿ ಬರೀಲಿ ಬಂದಿದೆ. ಹೇಳು, ಏನಿದು? ಸೈನ್ಯಾಧಿಪತಿ ಬೆಂಬತ್ತು ಮನ್ವಂತರ ಶಾಲೆಯಲ್ಲಿ. ಆ ಕಡೆ ನೋಡೋಣ. ಆಗಮ ಆದೇಶ ವೃದ್ಧಿ ಸಂಧಿ ಅಂತ